Hi everyone, how are you all? ಇವತ್ತು ವೀಕೆಂಡ್, ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಗದಗ್ ಬೆಟ್ಕೇರಿ ಚಟ್ನಿ ಅಂತ ಇಟ್ಸ್ ವೆರಿ ಫೇಮಸ್ ನಾರ್ತ್ ಕರ್ನಾಟಕದಲ್ಲಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ನಾನು ಇಲ್ಲಿ ಪೂರಿಗೆ ಹಿಟ್ಟು ಕಲಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಸೋಡಾ ಪುಡಿ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ. ಸೊ ಅದಾದಮೇಲೆ ಇಲ್ಲಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಗೋಷ್ಟು ಹುರ್ಗಡ್ಲೆ ಪುಡಿ ಅಂದರೆ ಪುಟಾಣಿನ ಮಿಕ್ಸಿಗೆ ಹಾಕಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಮೊಸರು ತೊಗೊಂಡು ಒಂದು ಬೌಲಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಹಾಕ್ಕೊಂಡಿದ್ದೀನಿ. ಯಾವುದು ಅಂದರೆ ಹುರ್ಗಡ್ಲೆ ಪುಡಿ ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದನ್ನು. ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಒಂದು ಗಂಟು ಇಲ್ಲದೆ ಇರೋಂಗೆ ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಗಂಟು ಒಂದು ಸಹ ಇರಬಾರ್ದು. ಸೊ ಇದು ನಾರ್ತ್ ಕರ್ನಾಟಕ ಸೈಡೆಲ್ಲ ತುಂಬ ಫೇಮಸ್, ನನಗೂ ತುಂಬ ಇಷ್ಟ. ನಮ್ಮ ಮನೇಲೂ ಮಾಡ್ತಾಯಿದ್ರು. ಸೊ ಇವಾಗ ಆ ಚಟ್ನಿಗೆ ಮಸಾಲೆ ಮಾಡ್ಕೊಂಡು ಬರೋಣ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆನೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ಕಿಪ್ ಮಾಡಿದೆ. ಸೊ ಜೀರಿಗೆ ಸಿಡಿದ ಮೇಲೆ ಒಂದು ಸ್ವಲ್ಪ ಅಂದರೆ ನಾನಿಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಬೋದು, ಅಥವಾ ಅದನ್ನು ಪೇಸ್ಟ್ ಥರ ಮಾಡಿ ಸಹ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಈರುಳ್ಳಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಸೊ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ರೆ ಅದು ಈರುಳ್ಳಿ ಸೀದೋಗಲ್ಲ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಸಕ್ಕರೆ ಬದಲು ಬೆಲ್ಲದ ಪುಡಿನ ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಹಳದಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂತ ಇನ್ನೊಂದು ಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಒಂದು 5 to 6 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಮ್ಯಾಕ್ಸಿಮಮ್ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಇವಾಗ ಗೊತ್ತಾಗುತ್ತೆ, ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತಾ ಬರ್ತಾ ಇದೆ. ಸೊ ಇದು ಮಸಾಲೆ ಆಗಿದೆ ಅಂದ ಅರ್ಥ. ಇದೆಲ್ಲ ಸರಿಯಾಗಿ ಬೆಂದ ಮೇಲೆ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡಬೇಕು. ಲಾಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೂರು ಒಂದು ಫ್ಯೂ ಸೆಕೆಂಡ್ಸ್ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ತಣ್ಣಗಾಗೋಕ್ಕೆ ಸಪ್ರೇಟ್ ಇಟ್ಕೊಂಬಿಡಿ. ಸೊ ಇಲ್ಲಿ ನಾನಿವತ್ತು ಪೂರಿ ಜೊತೆ ಈ ಗದಗ್ ಬೆಟ್ಕೇರಿ ಚಟ್ನಿ ಪ್ಲಸ್ ನಾನಿಲ್ಲಿ ಆಲೂ ಪಲ್ಯನೂ ಮಾಡ್ತಾಯಿದ್ದೀನಿ. ಸೊ ಆಲೂ ಪಲ್ಯನೂ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್, ನಾನಿಲ್ಲಿ ಅಡುಗೆಗೆ ಯಾವಾಗಲೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಸೊ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸಾಸಿವೆ ತಿನ್ನಲ್ಲ ನನ್ನ ಹಸ್ಬೆಂಡ್ ಅಂತ ನಾನು ಜೀರಿಗೆ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ಬೋದು. ಸೊ ಯೂಶ್ವಲಿ ಆಲೂ ಪಲ್ಯಕ್ಕೆ ನಾನು ಕಾಳು ಮೆಣಸು ಆ್ಯಡ್ ಮಾಡ್ತೀನಿ. ಅದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ 3 ಮೆಣಸಿನ್ಕಾಯಿ ಉದ್ದ ಹೆಚ್ಚಿಕೊಂಡಿರೋ ಮೆಣಸಿನ್ಕಾಯಿ, ಒಂದು 6 ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಸರಿಯಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ 2 ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಯೂಶ್ವಲಿ ಆಲೂ ಪಲ್ಯಕ್ಕೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ ಅಂತ. ಸೊ ನನ್ನ ಪರ್ಸ್ನಲಿ ಈ ಥರ ಇಷ್ಟ. ಸೊ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದು ಕಟ್ ಮಾಡಿ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಆ್ಯಡ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಸಾಲ್ಟ್ ಹಾಕಿದರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿದು ಸ್ವಲ್ಪ ದಂಟು ಬರುತ್ತಲ್ವ, ದಂಟನ್ನು ಚಾಪ್ ಮಾಡಿ ಮಸಾಲೆ ಅಂದರೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ತೀನಿ. ಅದಾದಮೇಲೆ ಎಲೆದೆಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಅದನ್ನ ಯಾವುದನ್ನು ವೇಸ್ಟ್ ಮಾಡಲ್ಲ. ಸೊ ಇಲ್ಲಿ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ದೊಡ್ಡ ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ 1-2 ನಿಮಿಷ ಬೆಂದಮೇಲೆ ಆಲ್ರೆಡಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸೊ ಆಲೂಗಡ್ಡೆ ತುಂಬಾ
ತುಂಬಾ ಬೆಂದಿರಬಾರ್ದು ಮತ್ತು ತುಂಬ ಗಟ್ಟಿ ಸಹ ಇರಬಾರ್ದು. ಮೀಡಿಯಮ್ 1 ಅಥವಾ 2 ವಿಸಿಲಿಗೆ ಕರೆಕ್ಟಾಗಿ ಬೆಂದುಬಿಟ್ಟಿರುತ್ತೆ. ಸೊ 2 ವಿಸಿಲಲ್ಲೇ ಬೆಂದಿರೋ ಆಲೂಗಡ್ಡೆನ ನಾನು ಜಸ್ಟ್ ಒಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿ ಪುನಃ ನಾನು ಮಸಾಲೆ ಅದೆಲ್ಲ ಕರೆಕ್ಟಾಗಿ ಹೀರ್ಕೊಳ್ಳಿ ಅಂತ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಅಂದರೆ ಆಲೂಗೆ ನಾವೇನು ಹಾಕಿರಲ್ವಲ್ಲ ಬೇಯಿಸ್ಬೇಕಾದ್ರೆ, ಸೊ ಮಸಾಲೆ ಜೊತೆ ಆಲೂ ಸರಿಯಾಗಿ ಮಿಕ್ಸ್ ಆದ್ರೇ ಅದಕ್ಕೆ ಉಪ್ಪು ಖಾರ ಎಲ್ಲ ತಾಗುತ್ತೆ. ಸೊ ನಾನು ಆವಾಗ ಹೇಳಿದಲ್ಲ, ಆವಾಗ ನಾನು ಕೊತ್ತಂಬರಿದು ದಂಟೇನಿದೆಯೋ ಅದನ್ನು ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಮಸಾಲೆಯಲ್ಲಿ ಹಾಕಿದೆ. ನಾನು ಯಾವುದೇ ಒಗ್ಗರಣೆ ಮಾಡಿದ್ರೂ ಅದೇ ಥರ ಮಾಡ್ತೀನಿ. ಇವಾಗ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೊಂಡೆ. ಸೊ ಪಲ್ಯ ರೆಡಿ ಆಯಿತು. ಇವಾಗ ನಾವು ಆಲ್ರೆಡಿ ಕಡಲೆಪುಡಿ ಮತ್ತು ಮೊಸರು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೋ ಅದಕ್ಕೆ ನಾವು ಮಾಡಿರೋ ಒಗ್ಗರಣೆನ ಆ್ಯಡ್ ಮಾಡಿದರೆ ಸೊ ಗದಗ ಬೆಟ್ಕೇರಿ ಸ್ಟೈಲ್ ಚಟ್ನಿ ರೆಡಿ. ಇದು ಪೂರಿಗೆ ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಸ್ವಲ್ಪ ಸ್ವೀಟಾಗಿರುತ್ತೆ. ಸೊ ಯಾರಿಗೆ ಸ್ವೀಟ್ ಇಷ್ಟಪಡಲ್ವೋ ಅವರು ಸಕ್ಕರೆ ಅಥವಾ ಬೆಲ್ಲದ ಕ್ವಾಂಟಿಟಿನ ಕಮ್ಮಿ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ನಾನು ಆಲ್ರೆಡಿ ಪೂರಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಒಂದು ಚೂರು ಸೋಡಾ ಪುಡಿ ಮತ್ತು ಚೂರು ಉಪ್ಪು ಹಾಕಿ ಗೋಧಿ ಹಿಟ್ಟಲ್ಲಿ. ಸೊ ಯೂಶ್ವಲಿ ನಾನು ಪೂರಿನ ಗೋಧಿ ಹಿಟ್ಟಲ್ಲೇ ಮಾಡೋದು. ಅಂದರೆ ಯಾವುದನ್ನಾದರೂ ಆದಷ್ಟು ನಾನು ಮೈದಾ ಇಲ್ಲಿ ಅವಾಯ್ಡ್ ಮಾಡ್ತೀನಿ. ಯಾವುದೇ ಆದ್ರೂ ಈವನ್ ಫ್ರೈಡ್ ಐಟಮ್ಸನ್ನು ಅವಾಯ್ಡ್ ಮಾಡ್ತೀವಿ. ಸೊ ಬಟ್ ತುಂಬ ದಿನದಿಂದ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಇವತ್ತು ಪೂರಿ ಮಾಡೋಣ ಅಂತ ಮಾಡಿದೆ ನಾನು. ಸೊ ಇಲ್ಲಿ ಪೂರಿನ ಯೂಶ್ವಲಿ ಪೂರಿ ಮಾಡುವಾಗ ಎಣ್ಣೆನ ಮೇಲೆ ಹಾಕೋದ್ರಿಂದ ಅಥವಾ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಸೊ ಅದು ಚೆನ್ನಾಗಿ ಉಬ್ಬುತ್ತೆ. ಬಟ್ ಇಲ್ಲಿ ಹಿಟ್ಟು ತುಂಬ ಹೊತ್ತೇನು ನೆಂದಿರಲಿಲ್ಲ. ಸೊ ಇಮಿಡಿಯೇಟಾಗಿ ಮಾಡಿದೆ. ಸೊ ಮೀಡಿಯಮ್ ಆಗಿ ಉಬ್ಬಿತ್ತು. ಅಟ್ಲೀಸ್ಟ್ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಮೇಲೆ, ಅಂದರೆ 1 ಅವರ್ ಆದರೂ ಇಟ್ಟರೆ ಹಿಟ್ಟು ಚೆನ್ನಾಗಿ ನೆಂದರೆ ಸೊ ಅದು ತುಂಬ ಚೆನ್ನಾಗಿ ಉಬ್ಬುತ್ತೆ. ಇಲ್ಲಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೂರಿ ಮತ್ತು ಗದಗ ಬೆಟ್ಕೇರಿ ಚಟ್ನಿ, ಅಥವಾ ಅದಕ್ಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಸಹ ಅಂದ್ಕೊಳ್ಬೋದು. ಸೊ ಅದರ ಜೊತೆ ಆಲೂ ಪಲ್ಯ. ಸೊ ಈ ಥರ ಈ ವೀಕೆಂಡಲ್ಲಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿದ್ದೆ. ಹೋಪ್ ನಿಮಗಿದೆ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ನನಗಂತೂ ಬೇರೆ ಬೇರೆ ಕಡೆ ಡಿಶಸ್ ಅಥವಾ ಬೇರೆ ಬೇರೆ ರೆಸಿಪೀಸ್ನ ಟ್ರೈ ಮಾಡೋದು ಮಾಡ್ತಾನೇ ಇರ್ತೀನಿ. ಬಟ್ ಟೈಮ್ ಸಿಕ್ಕಿದರೆ ನಾನು ಅದರದ್ದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈ ಥರ ಅಪ್ಲೋಡ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನನಗೆ. ಡೆಫಿನೆಟ್ಲಿ ಇದು ಚೆನ್ನಾಗಿರುತ್ತೆ. ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಮ್ಮ ಮನೆಯಲ್ಲೂ ಸಹ ಮಾಡ್ತಾ ಇರ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.